ಬೆಂಗಳೂರಿನ ದ್ರೌಪದಮ್ಮನ ಕರಗ ಅಂತ ಅಂದ್ರೆ ಸಿಕ್ಕಾಪಟ್ಟೆ ಫೇಮಸ್. ರಾಜ್ಯದಲ್ಲೆಲ್ಲ ಫುಲ್ ಫೇಮಸ್ ಆಗಿರುವಂತದ್ದು ಕರಗ ಹೊರುವಂತಹ ಒಂದು ಉತ್ಸವ ಅಥವಾ ಆಚರಣೆ. ಈ ಕರಗದಲ್ಲಿ ಹೊರಲಾಗ್ತಾ ಇದ್ದಂತಹ ಪೋತರಾಜನ ಮೂರ್ತಿಯನ್ನ ಕಳ್ಳತನ ಮಾಡಲಾಗಿದೆ, ಆ ದೇವಸ್ಥಾನದ ಅರ್ಚಕನಿಂದಲೇ ಕಳ್ಳತನ ಮಾಡಲಾಗಿದೆ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮುಜರಾಯಿ ಇಲಾಖೆ ಕೂಡ ಮಧ್ಯಪ್ರವೇಶ ಮಾಡಿದೆ. ಆದ್ರೆ ಆತನೇ ಆರೋಪಿ ಅಂತ ಗೊತ್ತಿದ್ರು ಕೂಡ ಮುಜರಾಯಿ ಇಲಾಖೆ ಯಾವುದೇ ಕ್ರಮವನ್ನ ಕೈಗೊಳ್ಳದೆ ಸುಮ್ನೆ ಮೌನವಾಗಿರೋದು ಸ್ಥಳೀಯರ ಅನುಮಾನಕ್ಕೆ ಕಾರಣ ಆಗಿದೆ. ಪ್ರಾಂತ ಪಾಲಕ ಪೋತರಾಜ ಅಥವಾ ದ್ರೌಪದಮ್ಮನ ಪಾಲಕ ಬಾಗಿಲು ಪಾಲಕ ಪೋತರಾಜ ಅಂತ ಹೇಳಲಾಗ್ತಾ ಇತ್ತು. ಆತನ ಮೂರ್ತಿ ಇದೀಗ ಕಳುವನ್ನ ಮಾಡಲಾಗಿದೆ. ಆ ಮೂರ್ತಿಯನ್ನ ಕರಗಿಸಿ ತಮಿಳುನಾಡಿಗೆ ಶಿಫ್ಟ್ ಮಾಡಲಾಗಿದೆ ಅನ್ನುವಂತಹ ಆರೋಪಗಳು ಸಹ ಕೇಳಿ ಬರ್ತಾ ಇದೆ. ಹಾಗಾದ್ರೆ ನಿಜಾನ ಈ ಆರೋಪ? ನಿಜವಾಗಿಯೂ ಆ ಅರ್ಚಕನೇ ಅದನ್ನ ಕಳ್ಳತನ ಮಾಡಿದ್ದ ಅನ್ನೋ ಹಾಗಿದ್ರೆ ಯಾಕೆ ಮಾಡಿದ್ದ? ಆತನೊಟ್ಟಿಗೆ ಯಾರ್ಯಾರು ಕೈ ಜೋಡಿಸಿದ್ರು ಅನ್ನೋದರ ಮಾಹಿತಿ ಕೊಡ್ತೀವಿ ನೋಡಿ. ರಾಜಧಾನಿ ಬೆಂಗಳೂರಿನ ದ್ರೌಪದಮ್ಮನ ಕರಗ ಅಂದ್ರೆ ಭಾರಿ ಪ್ರಖ್ಯಾತಿ ಇದೆ. ಕರಗ ಹೊರುವ ವಿಚಾರದಲ್ಲಿ ವಿವಾದ ರೂಪ ಪಡೆಯುತ್ತಿದ್ದ ಧರ್ಮರಾಯ ಸ್ವಾಮಿ ದೇವಸ್ಥಾನ ಈ ಬಾರಿ ಕಳುವು ಆರೋಪದಲ್ಲಿ ಸುದ್ದಿಯಾಗ್ತಿದೆ. ಸ್ವತಃ ಕರಗ ಹೊರುವ ಅರ್ಚಕರೇ ಕಳುವು ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ತಮಿಳುನಾಡಿನಲ್ಲಿ ವಿಗ್ರಹ ಕರಗಿಸಿರುವ ಬಗ್ಗೆ ಮಾಹಿತಿ. ಕೆಲವು ವರ್ಷಗಳ ಹಿಂದೆ ವೀರಕುಮಾರರೊಬ್ಬರು ಪೋತರಾಜ ವಿಗ್ರಹವನ್ನ ದಾನವಾಗಿ ನೀಡಿದ್ರು. ಆ ವಿಗ್ರಹ ಈಗ ಕಾಣೆಯಾಗಿದೆ. ವಿಗ್ರಹವನ್ನ ತಮಿಳುನಾಡಿನಲ್ಲಿ ಕರಗಿಸಿರುವ ಬಗ್ಗೆ ಮಾಹಿತಿ ಹೊರಬಿದ್ದಿದೆ. ಈ ಬಗ್ಗೆ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ ನಿತೀಶ್ ಮುಜರಾಯಿ ಇಲಾಖೆಗೆ ದೂರು ಕೊಟ್ಟಿದ್ದಾರೆ. ಧರ್ಮರಾಯ ಸ್ವಾಮಿ ದೇವರ ಸಂಬಂಧಿ ಪೋತರಾಜನಿಗೆ ವೀರಕುಮಾರರು ಪ್ರತಿ ಪೌರ್ಣಿಮೆಯೆಂದು ವಿಶೇಷ ಪೂಜೆಯನ್ನ ಮಾಡ್ತಾ ಇದ್ರು. ಪ್ರಾಂತ ಪಾಲಕ ಪೋತರಾಜ ಮೂರ್ತಿಯನ್ನ ದೇವಸ್ಥಾನದ ಪ್ರಧಾನ ಅರ್ಚಕ ಜ್ಞಾನೇಂದ್ರ ಮೂರ್ತಿ ಮತ್ತು ಶ್ರೀಧರ ತಮಿಳುನಾಡಿಗೆ ರವಾನಿಸಿದ್ದ ವಿಚಾರ ಬಯಲಾಗಿದೆ. ಧರ್ಮಪಾಲಕರೇ ಅಧರ್ಮದ ಹಾದಿಯನ್ನ ಹಿಡಿದ್ರ ಅನ್ನೋ ಅನುಮಾನ ಶುರುವಾಗಿದೆ. ಮೊದಲ ವಾರದಲ್ಲಿ ಲಿಖಿತ ಹೇಳಿಕೆ. ಇನ್ನು ಮುಜರಾಯಿ ಇಲಾಖೆ ಸಮಗ್ರ ವರದಿ ಪಡೆದುಕೊಂಡಿದ್ದು ವಿಗ್ರಹ ರವಾನೆ ವಿಚಾರವನ್ನ ಜ್ಞಾನೇಂದ್ರ ಮೂರ್ತಿ ಹಾಗೂ ಶ್ರೀಧರ್ ಒಪ್ಪಿಕೊಂಡಿದ್ದಾರೆ ಎನ್ನಲಾಗಿದೆ. ಡಿಸೆಂಬರ್ ಮೊದಲ ವಾರದಲ್ಲಿ ಲಿಖಿತ ಹೇಳಿಕೆ ನೀಡಿದ್ದು ಮುಜರಾಯಿ ಇಲಾಖೆ ಗಮನಕ್ಕೆ ತರದೆ ಬೆಲೆ ಬಾಳುವ ಮೂರ್ತಿ ರವಾನೆ ಮಾಡಿದ್ದು ಕಾನೂನಿಗೆ ವಿರುದ್ಧವಾಗಿದೆ. ಪೋತರಾಜ ಮೂರ್ತಿ ಜಾಗದಲ್ಲಿ ಮತ್ತೊಂದು ವಿಗ್ರಹ ತಮಿಳುನಾಡಿನ ಕುಂಭಕೋಣಂ ಹೆರಿಟೇಜ್ ಆರ್ಟ್ಸ್ ಎಂಬ ಸಂಸ್ಥೆಗೆ ಮೂರ್ತಿ ನೀಡಲಾಗಿದೆ. ಗರ್ಭಗುಡಿಯ ಪೋತರಾಜ ಮೂರ್ತಿ ಅಂಗಳದಲ್ಲಿ ಮತ್ತೊಂದು ವಿಗ್ರಹ ಇಡಲಾಗಿದೆ. ಆಡಳಿತ ಮಂಡಳಿಯ ಸದಸ್ಯ ಶ್ರೀಧರ್ ಜೊತೆಗೆ ಸೇರಿ ಜ್ಞಾನೇಂದ್ರ ಮೂರ್ತಿ ಕೃತ್ಯ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ತಿಂಗಳ ಸಮುದಾಯ ಭಕ್ತಿ ಕೇಂದ್ರ ಧರ್ಮರಾಯ ಸ್ವಾಮಿ ದೇವಸ್ಥಾನ ಕರಗ ಬಂದ್ರೆ ಭಕ್ತಿ ಪರಾಕಾಷ್ಠೆ ತಲುಪುತ್ತದೆ. ಇದೀಗ ಮೂರ್ತಿ ಕಳುವು ವಿಚಾರದಲ್ಲಿ ಸರ್ಕಾರದ ನಿರ್ಧಾರ ಏನು? ಮುಜರಾಯಿ ಇಲಾಖೆ ಮೌನ ಆಗಿರೋದು ಯಾಕೆ? ಇನ್ನು ಪೊಲೀಸ್ ಕೇಸ್ ಮಾಡದಿರಲು ಏನ್ ಕಾರಣ ಅನ್ನೋದು ಗೊತ್ತಾಗಬೇಕಾಗಿದೆ.